ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇವತ್ತು ರಾಹುಲ್ ಗಾಂಧಿಯವರ ಕುರಿತಾಗಿ ನಾನು ಮಾತನಾಡ್ತಾ ಇಲ್ಲ. ಅವರದೇ ಪಕ್ಷದ ಅತ್ಯಂತ ಹಿರಿಯನಾದಂಥ ಒಬ್ಬ ಸಚಿವ, ಮಾಜಿ ಸಚಿವ, ಆ ರಾಹುಲ್ ಗಾಂಧಿಯವರ ತಂದೆಯ ಸಹಪಾಠಿ, ಸಹೋದ್ಯೋಗಿ, ಜೊತೆಗೆ ಒಂದು ಕಾಲಕ್ಕೆ ಈ ಗಾಂಧಿ ಕುಟುಂಬದ ಜೊತೆ ಅತ್ಯಂತ ನಿಕಟ ವ್ಯಕ್ತಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಬೆಳಕು ಚೆಲ್ಲಿರೋದನ್ನು ನೋಡಿದರೆ ಕಾಂಗ್ರೆಸ್ ಒಳಗಡೆ ಯಾವ ರೀತಿ ಬೆಂಕಿ ಹೊಗೆ ಆಡ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಈತ ಒಂದು ಕಾಲಕ್ಕೆ ಇನ್ನಿಲ್ಲದ ಹಾಗೆ ನರೇಂದ್ರ ಮೋದಿಯವರನ್ನು ಜರೆದಿದ್ದಂಥ ವ್ಯಕ್ತಿ, ಚಾಯ್ವಾಲ ಅಂತ ಹೇಳಿದಂಥ ವ್ಯಕ್ತಿ, ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಚಹಾದ ಅಂಗಡಿ ಮೂಲೆಯಲ್ಲಿ ಇಟ್ಕೊಂಡು ಕೂಡು ಅಂತ ಹೇಳಿದ ವ್ಯಕ್ತಿ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಹೋಗಿ ಭಾರತದಲ್ಲಿ ಸರ್ಕಾರ ಬದಲಾವಣೆ ಮಾಡಲಿಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳಿದ ವ್ಯಕ್ತಿ. ಅಂಥ ಕಾಂಗ್ರೆಸ್ಸಿನ ವ್ಯಕ್ತಿ ಇವತ್ತು ರಾಹುಲ್ ಗಾಂಧಿ ಮತ್ತು ಆತನ ಜೊತೆ ಇರುವಂಥ ಪಟಾಲಂ ಬಗ್ಗೆ ಯಾವ ರೀತಿಯ ಮಾತುಗಳನ್ನು ಆಡಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಆಲೋಚನೆ ಮಾಡಬೇಕಾದ ಸಂದರ್ಭ. ಜೊತೆಗಿರುವಂಥ ಕರಟಕ ದಮನಕಗಳು ಮುಖ ಮುಚ್ಚಿಕೊಂಡು ಓಡಾಡಬೇಕು ಆ ಸ್ಥಿತಿಯನ್ನು ತಂದಿದ್ದಾರೆ. ಯಾವ ಕಾಲಘಟ್ಟದಲ್ಲಿ 4 ರಾಜ್ಯಗಳ ಚುನಾವಣೆ, ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ, 2 ಚುನಾವಣೆಯಲ್ಲಿ ಗೆಲ್ಲಬೇಕು ಎನ್ನುವಂಥ ತವಕದಲ್ಲಿರುವಂಥ ಪಕ್ಷ. ನಾನು ವಿಷಯ ಹೇಳ್ತಾ ಇರೋದು ಮಣಿಶಂಕರ್ ಅಯ್ಯರ್ ಬಗ್ಗೆ. ಬಹುಶಃ ನಾನು ಪೀಠಿಕೆ ಹಾಕಿದಾಗಲೇ ತಮಗೆ ಹೆಸರು ಗೊತ್ತಾಗಿರುತ್ತೆ, ತಮ್ಗೆ ಗೊತ್ತಿರಲಾರ್ದು ಯಾವುದಿಲ್ಲ, ಅದು ಬೇರೆ ವಿಚಾರ. ಈ ಮಣಿಶಂಕರ್ ಅಯ್ಯರ್ ಕೇರಳಕ್ಕೆ ಹೋಗಿದ್ರು, ನಿನ್ನೆ ಇಲ್ಲ ಮೊನ್ನೆ. ತಿರುವನಂತಪುರಂದಲ್ಲಿದ್ದರು. ಪಿಣರಾಯಿ ವಿಜಯನ್ ಅವರ ಸಮಕ್ಷಮದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಸಂದರ್ಭದಲ್ಲಿ ಹೇಳ್ತಾರೆ, 3ನೇ ಬಾರಿ ಕೂಡ ಪಿಣರಾಯಿ ವಿಜಯನ್ ಅವರ ಸರ್ಕಾರವೇ ಬರುತ್ತೆ ಕೇರಳದಲ್ಲಿ ಅಂತ ಹೇಳ್ತಾರೆ. ಯಾರು? ಈ ಮಣಿಶಂಕರ್ ಅಯ್ಯರ್. ಅಲ್ಲ ರೀ, ನೀವು ಕಾಂಗ್ರೆಸ್ಸಿನವರು, ನೀವು ಫಾರಿನ್ ಸರ್ವೀಸಲ್ಲಿದ್ದಾಗ ನಿಮ್ಮನ್ನು ಕರ್ಕೊಂಬಂದು ರಾಜೀವ್ ಗಾಂಧಿಯವರು ತಮ್ಮ ಸೆಕ್ರೆಟ್ರಿಯೇಟಲ್ಲಿ ತಗೊಂಡ್ರು, ನಿಮಗೆ ಇನ್ನಿಲ್ಲದ ಹಾಗೆ ಸ್ಥಾನಮಾನವನ್ನು ಕೊಟ್ಟರು, ಸೋತಾಗ ನಿಮ್ಮನ್ನು ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಿದರು, 2004ರಲ್ಲಿ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ನಿಮ್ಮನ್ನು ಪೆಟ್ರೋಲಿಯಂ ಸಚಿವರನ್ನಾಗಿ ಮಾಡಲಾಯಿತು. ನಿಮಗೆ ಕೊಟ್ಟಷ್ಟು ಅವಕಾಶಗಳನ್ನು ಬೇರೆ ಯಾರಿಗೂ ಕೊಡಲಾಗಲಿಲ್ಲ. ಈಗ ಕಳೆದ 2 ವರ್ಷಗಳಿಂದ ನಿಮ್ಮನ್ನು ಮೂಸಿ ನೋಡೋರು ಯಾರಿಲ್ಲ ಅಂದ ಕೂಡಲೇ ಏನು ಬೇಕಾದರೂ ಮಾತಾಡಲಿಕ್ಕೆ ಶುರು ಮಾಡಿದ್ದೀರಿ. ಅಪ್ಪಿತಪ್ಪಿ ನಿಮ್ಮನ್ನು ರಾಜ್ಯಸಭಾ ಸದಸ್ಯರನ್ನಾಗಿಯೋ ಅಥವಾ ಯಾವುದೋ ಒಂದು ಹುದ್ದೆಯನ್ನು ಅಲಂಕರಿಸುವ ಹಾಗೆ ಮಾಡಿದ್ರು ನೀವು ಮಾತಾಡ್ತಾ ಇದ್ದೀರಾ. ಕಾಂಗ್ರೆಸ್ಸಿನ ದುರ್ಗತಿಯನ್ನು ನೋಡಿ. ಒಂದೋ ಅಲ್ಲಿ ಒಳಗಡೆ ಇದ್ದು ಚೇಲಾಗಿರಿ ಮಾಡ್ಕೊಂಡಿರ್ತಾರೆ, ಇಲ್ಲ ಅವಕಾಶ ಸಿಗದೆ ಇದ್ದಾಗ ಹೊರಗಡೆ ಬಂದು ಅಲ್ಲಿರುವಂಥ ವ್ಯವಸ್ಥೆಯ ಬಗ್ಗೆ ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಹಾಗಾದರೆ ಈ ಮಣಿಶಂಕರ್ ಅಯ್ಯರ್ ಮಾತನಾಡಿದ್ದೇನು? ಮಣಿಶಂಕರ್ ಅಯ್ಯರ್ ಕಾರಣವನ್ನು ಕೊಡ್ತಾರೆ, ಕೇರಳದಲ್ಲಿ ಕಾಂಗ್ರೆಸ್ ಯಾಕೆ ಸೋಲತ್ತೆ ಅಂಥೇಳಿ. ಯಾಕೆ ಸೋಲತ್ತೆ ಅಂದರೆ ಕೇರಳದಲ್ಲಿ ಒಳಜಗಳಗಳೇ ಜಾಸ್ತಿ ಇದ್ದಾವೆ, ಪಕ್ಷದಲ್ಲಿ ಸಂಘಟನೆ ಇಲ್ಲ. ಇಂಥ ಪರಿಸ್ಥಿತಿ ಇರುವಾಗ ಪಕ್ಷದ ಗೆಲ್ಲುವುದ ಸಾಧ್ಯತೆ ಎಲ್ಲಿಂದ ಬರ್ತದೆ? ನಾನು ಗಾಂಧಿವಾದಿ, ನಾನು ನೆಹರುವಾದಿ, ನಾನು ರಾಜೀವ್ವಾದಿ ಕೂಡ, ಆದರೆ ನಾನು ರಾಹುಲ್ವಾದಿ ಅಲ್ಲ ಅಂತ ಹೇಳ್ತಾರೆ ಈ ವ್ಯಕ್ತಿ. ನೋಡಿ ಎಂಥ ಮಜಾ ಇದೆ. ಕೆ.ಸಿ. ವೇಣುಗೋಪಾಲ್ ಅವರ ಸಂಘಟನಾ ಕಾರ್ಯದರ್ಶಿ. ನಿಮ್ಗೆ ಗೊತ್ತು, ಒಬ್ಬ ಸಂಘಟನಾ ಕಾರ್ಯದರ್ಶಿ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆದ ವ್ಯಕ್ತಿ ದೇಶಾದ್ಯಂತ ಓಡಾಡಿ ಸಂಘಟನೆಯನ್ನು ಮಾಡಬೇಕು, ಪಕ್ಷವನ್ನು ಬಲಿಷ್ಠಕ್ಕೆ ಮಾಡುವಂಥ ಕೆಲಸ ಮಾಡಬೇಕು. ಕೆ.ಸಿ. ವೇಣುಗೋಪಾಲು ರಾಹುಲ್ ಗಾಂಧಿ ವಿಡಿಯೋ ಮಾಡಬೇಕಾದ ಸಂದರ್ಭದಲ್ಲಿ ಹಿಂದೆ ಕೂತ್ಕೊಂಡು ಅವರಿಗೆ ಪ್ರಾಂಪ್ಟಿಂಗನ್ನು ಹೇಳ್ಕೊಡ್ತಾ ಇರ್ತಾರೆ. ಕೆ.ಸಿ. ವೇಣುಗೋಪಾಲು ಪತ್ರಿಕಾಗೋಷ್ಠಿ ಮಾಡುವುದಕ್ಕಿಂತ ಮುಂಚೆ ಏನು ಮಾತಾಡಬೇಕು ಅಂತ ಪಾಯಿಂಟ್ಗಳು ಬರೆದು ಕೊಟ್ಟಿರ್ತಾರೆ, ಜೊತೆಗೆ ಕೂತ್ಕೊಂಡಿರ್ತಾರೆ. ಈ ಕೆ.ಸಿ. ವೇಣುಗೋಪಾಲ್ ಬಗ್ಗೆ ಮಣಿಶಂಕರ್ ಅಯ್ಯರ್ ಹೇಳ್ತಾರೆ, ಅವನಂಥ ಮೂರ್ಖ ಶಿಖಾಮಣಿ ಇನ್ನೊಬ್ಬ ಇಲ್ಲ ಅಂತ ಹೇಳಿದ್ದಾರೆ. ಕೆ.ಸಿ. ವೇಣುಗೋಪಾಲ್ನಂಥ ಈಡಿಯಟ್ ಇನ್ನೊಬ್ಬನಿಲ್ಲ ಅನ್ನುವಂಥ ಇದೇ ಶಬ್ದವನ್ನು ಇವರು ಬಳಸಿದ್ದಾರೆ. ಈತ ಮುಖ್ಯಮಂತ್ರಿ ಆಗಬೇಕು ಅಂತ ಕೇರಳದಲ್ಲಿ ಕನಸು ಕಾಣ್ತಾ ಇದ್ದಾರೆ, ಆದರೆ ಈತ ಚೇಲಾಗಿರಿ ಮಾಡುವುದನ್ನು ಮೊದಲು ಬಿಡಬೇಕು, ಬಿಟ್ಟ ಮೇಲೆ ಪಕ್ಷವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ. ಈತನನ್ನು ಯಾವ ಕೃತಾರ್ಥಕ್ಕಾಗಿ ಈತನನ್ನು ಸಂಘಟನಾ ಕಾರ್ಯದರ್ಶಿಯಾಗಿ ರಾಹುಲ್ ಗಾಂಧಿಯವರು ಮಾಡಿದರು ಅಂತ ನೇರವಾಗಿ ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾರೆ. ಇನ್ನೊಬ್ಬ ವ್ಯಕ್ತಿ ಹೆಸರನ್ನು ಹೇಳ್ತಾರೆ, ಪವನ್ ಖೇಡಾ. ಈತನನ್ನು ಯಾರೀ ಸ್ಪೋಕ್ಸ್ ಪರ್ಸನ್ ಮಾಡಿದರು? ಈತ ಟಟ್ಟೂರಿ, ಇವನು ಟಟ್ಟು ಅಂತ ಹೇಳ್ತಾರೆ. ಎಂಥ ಶಬ್ದ ಬಳಸಿದ್ದಾರೆ ನೋಡಿ. ಈತ ಬಾಡೆಕ ಟಟ್ಟು ಇದ್ದ ಹಾಗೆ, ಸೂತ್ರದ ಗೊಂಬೆ ಹಾಗೆ,
ಈತನನ್ನು ಕರ್ಕೊಂಬಂದು ಸ್ಪೋಕ್ಸ್ ಪರ್ಸನ್ ಮಾಡಿದರೆ ಪಕ್ಷ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ ಏನ್ರಿ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ನೋಡಿ ಮಜಾ ಅಂದರೆ ಮಣಿಶಂಕರ್ ಅಯ್ಯರ್ ಇಷ್ಟೆಲ್ಲ ಮಾತಾಡಿದರು, ಎಲ್ಲಿಯೂ ಸೋನಿಯಾ ಗಾಂಧಿನೂ ಉದ್ಧರಿಸಲಿಲ್ಲ, ಅವ್ರ ಹೆಸರನ್ನು ಎಲ್ಲಿಯೂ ಬಳಸಲಿಲ್ಲ, ಅವ್ರನ್ನ ಎಲ್ಲಿಯೂ ಪ್ರಸ್ತಾಪವೇ ಮಾಡಲಿಲ್ಲ. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಟೀಕೆ ಮಾಡಿದರು ಅಂದರೆ, ಈಗ ಇರುವ ವಾಸ್ತವದಲ್ಲಿ ಏನು ಕಾಂಗ್ರೆಸ್ಸಿನ ಒಳಗಡೆ ಇದೆಯಲ್ಲ ಪರಿಸ್ಥಿತಿ, ಆ ವ್ಯವಸ್ಥೆ, ಅದನ್ನೆಲ್ಲ ತೆರೆದು ಹೊರಗಡೆ ಇಟ್ಟರು. ನಾನು ನಿಮ್ಮ ಪ್ರಾರಂಭದಲ್ಲಿ ಹೇಳಿದೆ ಏನಂತ, ಯಾವ ಕಾಲಘಟ್ಟದಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ ನೀವು ಅಂತ. ನೋಡಿ 4 ಚುನಾವಣೆ ಇದ್ದಾವೆ. ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಕಾಂಗ್ರೆಸ್ಸು, ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡ್ತೀವಿ ಅಂತ. ಪಕ್ಷದ ಸಂಘಟನೆಯೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ, ಕಾರ್ಯಕರ್ತರಿಲ್ಲ, ನಾಯಕತ್ವ ಇಲ್ಲ, ಧುರೀಣರು ಇಲ್ಲವೇ ಇಲ್ಲ, ಹೋಗಿ ಕೆಲಸ ಮಾಡಲಿಕ್ಕೆ ಜನ ಇಲ್ಲ. ಅಷ್ಟೇ ಅಲ್ಲ, ಇವರ ಇಂಡಿ ಅಲಯನ್ಸ್ನ ಸಹೋದ್ಯೋಗಿಯಾಗಿರುವಂಥ ಮಮತಾ ಬೇಗಮೇ ಇವರು ವಿರುದ್ಧವಾಗಿದ್ದಾರೆ. ಈಗ ಮಾತ್ರ ಅಲ್ಲ, ಇಂಡಿ ಅಲಯನ್ಸ್ ಇದ್ದಾಗಲೂ ಕೂಡ ಯಾವಾಗ ನರೇಂದ್ರ ಮೋದಿ ಅವ್ರ ವಿರುದ್ಧ ಇವರೆಲ್ಲ ಹೋರಾಟ ಅನ್ನಿಸ್ತಾ ಇದ್ರು, ಆ ಸಂದರ್ಭದಲ್ಲಿ ಈತ ಭಾರತ್ ಜೋಡೋ ಯಾತ್ರೆ ಮಾಡಿ ಕಲ್ಕತ್ತಾಗೆ ಬಂದ ಸಂದರ್ಭದಲ್ಲಿ ಅದೇ TMC ಗೂಂಡಾಗಳು ಈತನ ಕಾರನ್ನು ಪುಡಿ ಪುಡಿ ಮಾಡಿರ್ತಾರೆ ರಾಹುಲ್ ಗಾಂಧಿನ. ಆ ಮಟ್ಟಿಗೆ ರಾಹುಲ್ ಗಾಂಧಿಯ ಅಸ್ತಿತ್ವ ಪಶ್ಚಿಮ ಬಂಗಾಳದಲ್ಲಿದೆ. ಆತ ಚುನಾವಣಾ ಪ್ರಚಾರಕ್ಕೆ ಬರೋದಿಲ್ಲ, ಕೊನೆಯ ಹಂತದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಕೊನೆಯ ಹಂತದಲ್ಲಿ ಅವರು ಪ್ರಚಾರಕ್ಕೆ ಬರ್ತಾರೆ. ಎಲ್ಲಿ ಸೋಲತ್ತು ಅಲ್ಲಿ ಕರ್ಕೊಂಡೋಗಿ ಪ್ರಚಾರ ಮಾಡಿಸಿದ್ದಾರೆ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ 2021ರಲ್ಲಿ. ಹಾಗಿರುವಾಗ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲುವ ಪ್ರಶ್ನೆಯೇ ಬರೋದಿಲ್ಲ, ಅವರ ಅಡ್ರೆಸ್ಗೆ ಇಲ್ಲ ಬಿಡಿ, ಅದು ನೀವು ಲೆಕ್ಕಕ್ಕೆ ತಗೊಳ್ಳೋ ಹಾಗಿಲ್ಲ. ಕೇರಳದಲ್ಲಿ UDF ಅಂತೇನು ರಾಹುಲ್ ಗಾಂಧಿ ಅವ್ರದ್ದಿದೆ, ಅದರಲ್ಲಿ ಮುಸ್ಲಿಂ ಲೀಗ್ ಇದೆ, DYFI ಸೇರ್ಕೋತದೆ, ಈಗ ಕಾಂಗ್ರೆಸ್ ಇದೆ, ಏನೋ ಒಂಚೂರು ಕಣ್ಣು ಬಿಟ್ಕೊಂಡು ಓಡಾಡಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇವರು ಇಟ್ಕೊಂಡಿದ್ರು. ಆದರೆ ಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಅಂದರೆ, ಈ ರೀತಿಯಾದಂಥ ಮಾತುಗಳನ್ನಾಡುವ ಮೂಲಕ ಕಾಂಗ್ರೆಸ್ಗೆ ಎಷ್ಟು ಮುಖಭಂಗ ಮಾಡಬೇಕೋ ಅಷ್ಟು ಮುಖಭಂಗ ಮಾಡಿ ಬಿಟ್ಬಿಡ್ತಾರೆ. ಇನ್ನು ಅಸ್ಸಾಂ ಮೇಲೆ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಕಾಂಗ್ರೆಸ್ ಇಟ್ಕೊಂಡಿದೆ. ಏಕೆಂದರೆ ಗೌರವ್ ಗೊಗೊಯ್ ಅಲ್ಲಿ ಮುಖ್ಯಮಂತ್ರಿ ಆಗಬೇಕಂತೆ. ಅಲ್ಲಿ ಒಬ್ಬ ಪಬ್ಲಿಸಿಟಿ ಕಮಿಟಿ ಚೇರ್ಮನ್ನನ್ನು ಕಳಿಸಲಾಯಿತು. ಕಳಿಸಾಗ ಆತನ ಜೊತೆ ಇನ್ನೊಬ್ಬ ಜೊತೆ ಹೋಗ್ತಾರೆ. ನೋಡಿ ಹೇಗಿದೆ ಜವಾಬ್ದಾರಿ. ಒಬ್ಬರು ಕೊಟ್ಟ ಮೇಲೆ ಆತ ಪ್ರಭಾರಿ ಆದಮೇಲೆ ಆತನ ಕೆಲಸ ಆತ ಮಾಡು. ಆತ ರಾಜೀನಾಮೆ ಕೊಟ್ಬಿಟ್ರು, ಇದು ನಮಗೆ ಈ ರೀತಿಯ ಸಂಘಟನೆ ವ್ಯವಸ್ಥೆಯಲ್ಲಿ ನಂಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಂತ. ಈ ಕಡೆ ಹಿಮಂತ ಬಿಸ್ವ ಶರ್ಮಾ ಇದ್ದರು. ಉಳಿದಿರುವಂಥ ಏಕಮೇವ ಕಾಂಗ್ರೆಸ್ಸಿನ ಹಿಂದೂ ನಾಯಕನೊಬ್ಬ ಅಥವಾ ಹಿಂದೂ ಕಾರ್ಯಕರ್ತನೊಬ್ಬ, ಹಿಂದೂ ಪದಾಧಿಕಾರಿಯೊಬ್ಬ ಇವತ್ತು ಕಾಂಗ್ರೆಸ್ಸನ್ನು ತೊರಿತಾ ಇದ್ದಾನೆ. ಬೇಕಾದ್ರೆ ಬಿಟ್ಟು ನನ್ನ ಹತ್ರ ಬರೋಕ್ಕೆ ಹೇಳಿ, ಯಾವುದಾದ್ರೂ ಒಂದು ಸುರಕ್ಷಿತವಾದ ಕ್ಷೇತ್ರವನ್ನು ಕೊಡ್ತೀನಿ ಅಂತ ಲೇವಡಿ ಮಾಡ್ತಾರೆ ಹಿಮಂತ ಬಿಸ್ವ ಶರ್ಮಾ. ಹಿಮಂತ ಬಿಸ್ವ ಶರ್ಮಾ ಎಷ್ಟು ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದಾರೆ ಅಂದರೆ, 40% ಮುಸಲ್ಮಾನರ ಬಾಹುಳ್ಯ ಉಳ್ಳಂಥ ಗಡಿ ರಾಜ್ಯವಾದಂಥ ಅಸ್ಸಾಂನಲ್ಲಿ 3ನೇ ಬಾರಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರ್ತೀನಿ ಅನ್ನುವಂಥ ಒಂದು ದೃಢವಾದಂಥ ಸಂಕಲ್ಪದಲ್ಲಿ ಮುನ್ನಡೀತಾ ಇದ್ದಾರೆ. ಅಲ್ಲಿ ಅಸ್ಸಾಂನಲ್ಲಿ ಸಂಘಟನೆಯ ಕೊರತೆ. ತಮಿಳುನಾಡಿಗೆ ಹೋದರೆ ಈ ಮಾತನ್ನು ಇವರು ಯಾರು ಮಣಿಶಂಕರ್ ಅಯ್ಯರ್ ಹೇಳಿದರು. ಮಣಿಶಂಕರ್ ಅಯ್ಯರ್ ಹೇಳಿದರು, ರಾಹುಲ್ ಗಾಂಧಿ ತಮಿಳುನಾಡಿನ MK ಸ್ಟಾಲಿನನ್ನು ನೋಡಿ ಕಲಿಬೇಕು ಅಂತ ಹೇಳಿದ್ರು. MK ಸ್ಟಾಲಿನ್ ಓಟ್ ಚೋರಿ ಅಂತ ಹೇಳಲಿಲ್ಲ, ಗದ್ದಿ ಚೋರಿ ಅಂತ ಹೇಳಲಿಲ್ಲ, ಆದರೆ ವಿಷಯಾಧಾರಿತವಾಗಿ ನರೇಂದ್ರ ಮೋದಿ ಅವರನ್ನು ವಿರೋಧಿಸಿದರು ಅಂತ ಈ ಮಣಿಶಂಕರ್ ಅಯ್ಯರ್ ಹೇಳ್ತಾರೆ. ಮಣಿಶಂಕರ್ ಅಯ್ಯರ್ ಹೇಳ್ತಾರೆ, ಆತನಿಗೆ ನಾಯಕತ್ವ ಇದೆ, ಆದರೆ ದೇಶವನ್ನು ಮುನ್ನಡೆಸಬಲ್ಲಂಥ ಪ್ರಧಾನಿಯಾಗುವಂಥ ಕ್ಯಾಂಡಿಡೇಟ್ ಅಲ್ಲ MK ಸ್ಟಾಲಿನ್ನು, ಏಕೆಂದರೆ ಆತನಿಗೆ ಹಿಂದಿನೂ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ಕಾಂಗ್ರೆಸ್ಸಿನ ಸ್ಥಿತಿ ಏನಿದೆ ತಮಿಳುನಾಡಿನಲ್ಲಿ ಎಷ್ಟು ಸೀಟ್ ಕೊಡ್ತಾರೋ ಆ ಸೀಟುಗಳನ್ನು ಕಾಯ್ಕೊಂಡು ಕೂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅನ್ನಬೇಕು ಕಾಂಗ್ರೆಸ್ಸು. TVK ಜೊತೆ ಮೈತ್ರಿಯನ್ನು ಮಾಡ್ಕೋಬೇಕು ಅಂತ ತುದಿಗಾಲಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. TVKಯ ವಿಜಯ್ ಜೋಸೆಫ್ ಆ ರೀತಿಯಾದಂಥ ಒಂದೇ ಒಂದು ಸಂಕೇತವನ್ನು ಕೂಡ ಇವರಿಗೆ ಕೊಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಯಾವ ಮಟ್ಟಿನ ಗ್ರೌಂಡ್ ವರ್ಕ್ ಮಾಡಬೇಕು ತಮಿಳುನಾಡಿನಲ್ಲಿ ಮಾಡಿ ಆಗಿ ಹೋಗಿದೆ. ಇನ್ನೂ ಕಾಲಿಡಲಿಕ್ಕೆ ಕಾಂಗ್ರೆಸ್ ಸಿದ್ಧ ಇಲ್ಲ ತಮಿಳುನಾಡಿನಲ್ಲಿ. ಈ ಸ್ಥಿತಿಯಲ್ಲಿ ಮಣಿಶಂಕರ್ ಅಯ್ಯರ್ ನಿರಂತರವಾದ ಪ್ರಹಾರ ಮಾಡ್ತಾ, ಅದು ಕೇರಳದಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಕೂತಿದ್ದಾರೋ, ಎಲ್ಲಿ KC ವೇಣುಗೋಪಾಲ್ ಕೋಟ್ ಹೊಲಿಸ್ಕೊಂಡು ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇದ್ದಾರೋ, ಅಲ್ಲೇ ಇವರಿಗೆ ಬರೋಬ್ಬರಿ ಜಂಘಾಬಲ ಉಡುಗುವ ಹಾಗೆ ಮರ್ಮಾಘಾತವನ್ನು ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ಸಿನ ದುರ್ಗತಿಯನ್ನು
ಬೇರೆ ಯಾವುದೋ ಪಕ್ಷದವ್ರು ಬಂದು ಮಾಡಬೇಕಾದ ಅಗತ್ಯ ಇಲ್ಲ. ಅವರ ಪಕ್ಷದವರೇ ಅದನ್ನು ಈ ರೀತಿಯದಾಗಿ ಚುನಾವಣೆ ಸಂದರ್ಭದಲ್ಲಿ ನಾಶ ಮಾಡುವ ಕೆಲಸ ಮಾಡ್ತಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.